ಸಂಸಾರದಲ್ಲಿರುವಾಗ, ಪ್ರಪಂಚದಲ್ಲಿರುವಾಗ ಒಮ್ಮೆ ಅಪಮಾನ, ಒಮ್ಮೆ ಸೋಲು, ಒಮ್ಮೆ ಬಡತನ, ಒಮ್ಮೆ ನಿಂದೆ, ಒಮ್ಮೆ ಅಪಮಾನ, ಸೋಲು, ಬಡತನ, ಅಪಮಾನ, ನಿಂದೆ ಇವೆಲ್ಲವುಗಳನ್ನು ಬಂದಾಗ ಯಾವನು ತಾಳ್ಮೆಯಿಂದ ತಡ್ಕೊಂಡಿರ್ತಾನಲ್ಲ, ತಾಳ್ಮೆಯಿಂದ ಇದ್ದವನಿಗೆ ತಪಸ್ವಿ ಅಂತ ಕರಿಬೇಕಂತ. ತಾಳಕೊಂಡ ಬದುಕವನು ತಪಸ್ವಿ ಅಷ್ಟೇ. ಈ ಜಗತ್ತಂದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಇರುವುದೇ. ಸಂಸಾರ ಅಂದ ಮೇಲೆ ಅದ್ರ ಹೆಸರು ಅಷ್ಟು ಚಂದ ಐತಿ. ಸಂಸಾರ ಅಂದ್ರೆ ನಾ ಅನ್ಕೊಂಡಂಗೆ ಇರ್ಲಾರ್ದಕ್ಕ ಸಂಸಾರ ಅಂತ ಕರಿತೀವಿ. ನನ್ನ ಇಚ್ಛೆ ಹಿಂಗೆ ನಡೆಯುವುದಿಲ್ಲ, ಅದು ಇದ್ದಂಗೆ ನಾವು ಹೊಂದಿಕೊಂಡು ಬದುಕಬೇಕು, ಸಂಸಾರ ಅಷ್ಟೆ. ಗಂಡ ಹೆಂಡತಿ ಒಂದಿಷ್ಟು ಹೆಚ್ಚು ಕಡಿಮೆ ಬರುವುದಲ್ಲ. ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರ್ತೈತೆ ಇಲ್ಲಿ. ಯಾರ ಪ್ರಪಂಚದೊಳಗೆ ಗುದ್ದಾಟ ಆಗಿಲ್ಲ ಹೇಳಿ? ಯಾರ ಮನೆಯೊಳಗೆ ಪ್ರಪಂಚದೊಳಗೆ ಸಂಸಾರ ಹಂಗ ಉಳ್ದೈತಿ? ಸ್ವಲ್ಪ ಪ್ರಪಂಚ ಅಂದ್ರೆ ಹೆಚ್ಚು ಕಡಿಮೆ ಇರ್ತೈತಿ, ಹೊಂದ್ಕೊಂಡು ಹೋಗ್ಬೇಕಷ್ಟೆ. ಈಗ ಮನ್ಯಾಗ ತಾಯಂದ್ರ ಅಡಿಗೆ ಮಾಡ್ತಾರ, ಅವ್ರಿಗೆ ದಿವಸ ಅಡಿಗೆ ಮಾಡಿ ಮಾಡಿ ಸಾರು ಮಾಡಿರ್ತಾರೆ. ಅವಕ್ಕೊಂದಿಷ್ಟು ಅನ್ಬೇಕು. ನೀವು ಏನು ಅನ್ಬೇಕು? ಏನು ಎಂಥ ರುಚಿ ಮಾಡಿ ಸಾರು ನೀವು? ನಿನ್ನ ಸಾರು ಉಂಡ್ರ ರೊಟ್ಟಿ ಅಲ್ಲ ಬಳ್ಳ ಕಡ್ಕೋಬೇಕು, ಹಂಗೆ ಮಾಡ್ತೀನಿ ಸಾರು ಅಂತ ಅನ್ಬೇಕು. ಅದು ಆಲೆಯ ಮಾತು ಕೇಳಲಿಕ್ಕೆ ಎಷ್ಟು ತೆರೆದ ಮನಸ್ಸಿನಿಂದ ಜನ ಕೂಡ್ತಾರೆ. ಜನರಿಗೆ ಕಲಿಯುವ ಇಚ್ಛೆ ಇದೆ, ತಿಳ್ಕೊಬೇಕನ್ನುವ ಇಚ್ಛೆ ಇದೆ. ಯಾರ ಹೇಳಿ ಒಳ್ಳೆಯ ಮಾತು ಹೇಳಿದ್ರು ಅಂದ್ರೆ ಎರಡು ತಿಳ್ಕೊಳ್ಳುವ ಮನಸ್ಸು ಇರಬೇಕು, ಮನಸ್ಸು ಮುಕ್ತ ಇರಬೇಕು. ಆ ಜಾತಿ ಆ ಧರ್ಮ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ತಲೆಯಾಗಿರಬಾರ್ದು. ಒಳ್ಳೆಯ ಮಾತು ಸಣ್ಣವ್ರು ಹೇಳಿದ್ರು ಸಹಿತ ಕೇಳಬೇಕು. ಒಳ್ಳೆಯ ಮಾತು ಸಣ್ಣವ್ರು ಹೇಳಿದ್ರು ಕುಡಿಬೇಕು. ಈಗ ಒಬ್ಬ ಕುಡಿತಿರ್ತಾನೆ, ಕುಡಿಯೋನಿಗೆ ಮಗ ಸಣ್ಣವಿರ್ತಾನೆ. ಸಣ್ಣ ಮಗ ಅಪ್ಪಗೆ ಹೇಳ್ತಾನೆ, ಯಪ್ಪ ಕುಡಿಬೇಡೋ ನೀನು ಕುಡಿದು ಜೋಲಿ ಹುಡ್ಕೊಂತ ಅಡ್ಡಾಡ್ತಿ, ಎಲ್ಲಿ ಬೇಕಲ್ಲಿ ಬೀಳ್ತೀಯಲ್ಲ. ನನ್ನ ಸ್ನೇಹಿತರೆಲ್ಲ ನನಗೇನಂತಾರೆ ಅಂದ್ರೆ ಕುಡುಕನ ಮಗ ಅಂತ ಕರೀತಾರ ಅಂತ ಮಗ ಅಪ್ಪಗೆ ಹೇಳ್ಯಾನ ಇಲ್ಲಿ ಅಷ್ಟು ಸಲ. ಯಪ್ಪ ಕುಡಿಬೇಡೋ ಅಂತ ಮಗ ಅಪ್ಪ ಹೇಳಿದ್ರು ಅಪ್ಪ ಏನಂತಿರ್ತಾನೆ, ಏಯ್ ಈಟದಿ ನನಗ ಹೇಳಕ್ ಬರ್ತೀನಿ ನೀನಂತ. ಅಲ್ಲ, ಈಟದಿ ನನಗ ಹೇಳಕ್ ಬರ್ತೇನಂತ ಅಪ್ಪ ಅಂತಿರ್ತಾನೆ. ಅಲ್ಲ, ದೀಪ ಎಷ್ಟಿರ್ತೈತಿ? ದೀಪ ಇಟ್ಟೇ ಇರ್ತೈತಿ, ಆದ್ರೆ ಮನೆ ತುಂಬ ಬೆಳಕಿರ್ತೈತಿ. ಮಗ ಇಟ್ಟೇ ಇದ್ರು ಸಹಿತ ಮಗನ ಮಾತಿನೊಳಗ ಮನೆ ಬೆಳಗಿಸುವಂಥ ಜ್ಞಾನ ಇರ್ತಲ್ಲ. ಅಪ್ಪ ಕೇಳಿದ್ರೆ ಮನೆ ಬೆಳಗುತ್ತಿರ್ತಲ್ಲ. ಎಷ್ಟು ದೇವರ ಜಾತ್ರೆಗಳು ಮಾಡುವುದೇನಿದೆ ಹೇಳಿ? ಎಷ್ಟು ದೇವರ ಜಾತ್ರೆಗಳು ಮಾಡಿ, ಎಷ್ಟು ಉತ್ಸವಗಳು ಮಾಡಿ ಉಪಯೋಗ ಏನು? ನಮ್ಮಲ್ಲಿರುವ ದುಶ್ಚಟಗಳನ್ನು ನಾವು ಬಿಡಲಿಲ್ಲ ಅಂದ್ರೆ, ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ಬಿಡದೇ ಇದ್ರೆ, ಎಷ್ಟು ಜಾತ್ರೆ ಮಾಡಿ ಉತ್ಸವಗಳನ್ನು ಮಾಡಿ ಏನು ಮಾಡೋದು? ಎಷ್ಟು ಸಂಸಾರಗಳ ಹಾಳಾಗ್ಯಾವ. ಅಪ್ಪ ಎಷ್ಟು ಸಂಪತ್ತು ದುಡಿದು ಇಟ್ಟಿದ್ದ, ಮಗ ಇವೇನು ಕಷ್ಟಪಟ್ಟಿಲ್ಲ, ಒಂದ ನಂಬರ್ಗೆ ಎಲ್ಲ ಮುಗಿಸಿರ್ತಾನೆ. ಭಾಳ ಇಲ್ಲ, ಒಂದ ನಂಬರ್. ಎಷ್ಟು ತಂದೆ ತಾಯಿ ಕಷ್ಟಪಟ್ಟಿದ್ದು ಉಳ್ದದೇನು? ನಾವು ಜಾತ್ರೆ ಮಾಡುವುದಿರಲಿ, ಉತ್ಸವಗಳು ಮಾಡುತ್ತೀವಿ, ಗುಡಿ ಗುಂಡಾರಗಳನ್ನು ಕಟ್ತೀವಲ್ಲ, ನಾವು ಹೋಗಿ ನಾವೇನು ಮಾಡ್ತೀವಿ? ದೇವಿಗೆ ತುಪ್ಪದ ಮೀಸಲು ದೀಪ ಹಚ್ಚಿ ನಾವು ಜಾತ್ರೆ ಮಾಡಿದ್ವಿ ಅಂತ ಹೇಳ್ತೀವಿ.